ಹೇಗಿರುತ್ತೆ ಒಬ್ಬ ವ್ಯಕ್ತಿಗೆ ಸಿಡ್ಲು ಹೊಡೆದು ಅವನು ಕೈಗೆ ಸಿಕ್ತವ್ರನ್ನೆಲ್ಲಾರನು ಸಾಯಿಸ್ತಿದ್ರೆ ಹಾಗೆ ಅವನಿಗೆ 2 ಹಾರ್ಟ್ಗಳು ಇದ್ದು ಅವನೊಬ್ಬ ಮಾನ್ಸ್ಟರ್ ಆಗಿದ್ರೆ. ಯಾಕೆ ಇದನ್ನೆಲ್ಲ ಹೇಳ್ತಿದೀನಿ ಅಂತಂದ್ರೆ ನಾವಿವತ್ತು ನೋಡೋಕೆ ಹೊರಟಿರುವಂತ ಮೂವಿನೂ ಕೂಡ ಅಂತದ್ದೇ. ಈ ಮೂವಿ ಹೆಸರು ವಿಕ್ಟರ್ ಫ್ರಾಂಕನ್ಸ್ಟೈನ್ ಅಂತ. ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರು ಆಗೋದು 1860 ಲಂಡನ್ ನಲ್ಲಿ. ಇಲ್ಲೇ ನಡೀತಿರುವಂತ ಒಂದು ಸರ್ಕಸ್ ನಲ್ಲಿ ನಮ್ಗೆ ಹಂಚ್ ಬ್ಯಾಕ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಹಂಚ್ ಬ್ಯಾಕ್ ಅಂತಂದ್ರೆ ಬೆನ್ನಲ್ಲಿ ಗೂನ್ ಇರೋನು ಅಂತ. ಇವನಿಗೆ ಯಾವುದೇ ತರದ ಹೆಸರಿರೋದಿಲ್ಲ. ಈ ಸರ್ಕಸ್ ನಲ್ಲಿ ಇವನನ್ನ ತುಂಬಾ ಕೆಟ್ಟ ರೀತಿಲಿ ನಡೆಸ್ಕೋತಾರೆ. ಒಂದು ಸ್ವಲ್ಪನೂ ಮರ್ಯಾದೆ ಕೊಡೋದಿಲ್ಲ, ಸರಿಯಾಗಿ ಊಟನೂ ಕೂಡ ಕೊಡೋದಿಲ್ಲ. ಈ ಎಲ್ಲಾ ಕಷ್ಟಗಳ ಮಧ್ಯದಲ್ಲೇ ಇವನಿಗೆ ಓದೋದಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಇವನು ಎಲ್ಲರ ಕಣ್ಣನ್ನ ತಪ್ಪಿಸಿ ಮೆಡಿಕಲ್ ಅನ್ನ ಓದ್ತಾ ಮನುಷ್ಯರ ಬಾಡಿ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಬಿಟ್ಟಿರ್ತಾನೆ. ಮನುಷ್ಯರ ಬಾಡಿ ಬಗ್ಗೆ ಎಷ್ಟು ಓದಿರ್ತಾನೆ ಅಂತಂದ್ರೆ ಒಂದ್ ರೀತಿ ಇವನನ್ನ ನಾವು ಡಾಕ್ಟರ್ ಅಂತಾನೆ ಕರಿಬಹುದು. ನಂತರ ಇದೇ ಸರ್ಕಸ್ಗೆ ವಿಕ್ಟರ್ ಫ್ರಾಂಕನ್ಸ್ಟೈನ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ವಿಕ್ಟರ್ ಒಬ್ಬ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿರ್ತಾನೆ. ಇದೇ ಸರ್ಕಸ್ ನಲ್ಲಿ ಕೆಲಸ ಮಾಡ್ತಿರೋಂತ ಲಾಲರಿನ್ ಅನ್ನೋ ಒಬ್ಳು ಹುಡುಗಿನೂ ಕೂಡ ನಮ್ಗೆ ತೋರಿಸ್ತಾರೆ. ಲಾಲರಿನ್ ಅಂದ್ರೆ ಹಂಚ್ ಬ್ಯಾಕ್ಗೆ ತುಂಬಾನೇ ಇಷ್ಟ. ಹೀಗೆ ಇವಳು ಸರ್ಕಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಸ್ಲಿಪ್ ಆಗಿ ಮೇಲಿಂದ ಕೆಳಗಡೆ ಬಿದ್ದೋಗ್ತಾಳೆ. ಆಗ ಅಲ್ಲಿಗೆ ಹಂಚ್ ಬ್ಯಾಕ್ ಹಾಗೆ ವಿಕ್ಟರ್ ಇಬ್ರು ಕೂಡ ಬರ್ತಾರೆ. ಹಂಚ್ ಬ್ಯಾಕ್ಗೆ ನೋಡ್ತಿದ್ದಂಗೆನೆ ಗೊತ್ತಾಗೋಗುತ್ತೆ ಇವಳ ಕತ್ತತ್ರ ಇರುವಂತ ಮೂಳೆ ಮುರಿದು ಉಸಿರಾಡೋದಕ್ಕೆ ಆಗ್ತಿಲ್ಲ ಅಂತ. ಅದಕ್ಕೆ ಮೂಳೆ ಮುರಿದೋಗಿರೋಂತ ಜಾಗದಲ್ಲಿ ಪುಷ್ ಮಾಡಿ ಅವಳು ಉಸಿರಾಡೋ ರೀತಿ ಮಾಡ್ತಾನೆ. ಇದರಿಂದ ಅವಳ ಪ್ರಾಣ ಉಳ್ಕೊಳ್ಳುತ್ತೆ. ಇವನ ಈ ನಾಲೆಡ್ಜ್ ನ ನೋಡಿ ವಿಕ್ಟರ್ಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಅದಕ್ಕೆ ಹೇಳ್ತಾನೆ, ಈ ಸರ್ಕಸ್ ನಲ್ಲಿ ನೀನು ಸುಮ್ನೆ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ಯಾ, ನನ್ ಜೊತೆ ಬಂದ್ಬಿಡು ಅಂತ. ಆದ್ರೆ ಹಂಚ್ ಬ್ಯಾಕ್ ಒಪ್ಕೊಳ್ಳೋದಿಲ್ಲ. ಇದೇ ನನ್ ಮನೆ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಹಂಚ್ ಬ್ಯಾಕ್ ಮೆಡಿಕಲ್ ನ ಬಗ್ಗೆ ಓದ್ತಿದ್ದು ಸರ್ಕಸ್ ನ ಓನರ್ ಗೆ ಗೊತ್ತಾಗಿ ಎಲ್ಲಾ ಬುಕ್ ಗಳನ್ನ ಸುಟ್ಟಾಕ್ಬಿಡ್ತಾರೆ. ಹಾಗೆ ಇವನನ್ನ ಒಂದು ಕೇಜ್ ನ ಒಳಗಡೆ ಬಂದಿ ಮಾಡ್ತಾರೆ. ವಿಕ್ಟರ್ ಕೂಡ ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ನಿಂತಿರ್ತಾನೆ. ನಂತರ ಹಂಚ್ ಬ್ಯಾಕ್ ನ ಕಾಪಾಡ್ಲೇಬೇಕು ಅಂತ ಸೆಲ್ ಹತ್ರ ಬಂದು ಅದನ್ನ ಓಪನ್ ಮಾಡಿ ಹಂಚ್ ಬ್ಯಾಕ್ ನ ಅಲ್ಲಿಂದ ಫ್ರೀ ಮಾಡ್ಬಿಡ್ತಾನೆ. ಹೀಗೆ ಇವರಿಬ್ರು ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸರ್ಕಸ್ ನ ಜನರು ಕೂಡ ಇವರನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತಾರೆ ಇವರಿಗೆ ಹೊಡೆಯೋದಕ್ಕೆ ಅಂತ. ಹೀಗೆ ಇವರು ಓಡ್ತಾ ಓಡ್ತಾ ಕುದುರೆಗಳ ಸರ್ಕಸ್ ನಡೆಯುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಎಲ್ಲರೂ ಇವರನ್ನ ಸುತ್ತುವರೆದ್ ಬಿಡ್ತಾರೆ. ಆದ್ರಿಂದ ಅಲ್ಲಿರೋರ್ನೆಲ್ಲಾರನು ಯಾಮಾರಿಸಿ ಅಲ್ಲೇ ಕೆಳಗಡೆ ಇದ್ದಂತ ಟನಲ್ ಅನ್ನ ಯೂಸ್ ಮಾಡ್ಕೊಂಡು ಸರ್ಕಸ್ ನಿಂದ ತುಂಬಾ ದೂರ ಬಂದ್ಬಿಡ್ತಾರೆ. ಇದೇ ಫಸ್ಟ್ ಟೈಮ್ ಇವನು ಸರ್ಕಸ್ ನಿಂದ ಹೊರಗಡೆ ಬಂದಿರೋದು. ನಂತರ ವಿಕ್ಟರ್ ಅವನನ್ನ ಮನೆ ಕರ್ಕೊಂಡ್ ಬಂದು ಅವನ ಬೆನ್ನಿನಲ್ಲಿರುವಂತ ಪೊಲ್ಯೂಟೆಡ್ ನೀರ್ನೆಲ್ಲ ಹೊರಗಡೆ ತೆಗಿತಾನೆ. ಇದರಿಂದ ಅವನ ಬೆನ್ನಲ್ಲಿದ್ದಂತ ಗೂನೆಲ್ಲ ಸರಿ ಹೋಗಿ ಇವನು ಈಗ ಕರೆಕ್ಟ್ ಆಗಿ ನಡಿಬಹುದು. ಹಾಗೆ ಅವನ ಬಾಡಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ ಅಂತ ಒಂದು ಜಾಕೆಟ್ ನ ಹಾಕಿ ಹೇಳ್ತಾನೆ. ಇಗೋರ್ ಅಂತ ಒಬ್ಬ ಫ್ರೆಂಡ್ ನನಗೆ ಇದ್ದ, ಆದ್ರೆ ಈಗ ಅವನು ಸತ್ತೋಗಿದ್ದಾನೆ. ಅದಕ್ಕೆ ಅವನ ಹೆಸರನ್ನ ನಾನ್ ನಿನ್ಗಿಡ್ತಿದ್ದೀನಿ, ಇನ್ಮೇಲಿಂದ ನಿನ್ನ ಹೆಸರು ಇಗೋರ್ ಅಂತ. ಹಾಗೆ ಹಂಚ್ಬ್ಯಾಕೆ ಅಂದ್ರೆ ಇಗೋರ್ಗೆ ಒಂದು ರೂಮ್ ಅನ್ನ ಕೊಟ್ಟು ಹೊರಗಡೆ ಹೋಗ್ ಬರ್ತೀನಿ ಅಂತ ಹೋಗ್ತಾನೆ. ಆಗ ಇಗೋರ್ ಅವನ ರೂಮಿಗೆ ಬಂದು ಸ್ನಾನನ ಮಾಡಿ ಕೂರ್ಲಿನೆಲ್ಲ ಕಟ್ ಮಾಡ್ಕೊತಾನೆ. ಹಾಗೆ ಶೇವಿಂಗ್ ನ ಕೂಡ ಮಾಡ್ತಾನೆ. ಈಗ ಇವನು ಗುರ್ತೆ ಹಿಡಿಯೋಕ್ ಆಗದೆ ಇರೋಷ್ಟು ಚೇಂಜ್ ಆಗೋಗಿರ್ತಾನೆ. ಈ ಕಡೆ ಸರ್ಕಸ್ ನಡೀತಿದ್ದಂತ ಜಾಕೆ ಒಬ್ರು ಡಿಟೆಕ್ಟಿವ್ ಬಂದಿರ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ಒಬ್ರು ಕೊಲೆ ಆಗೋಗಿರ್ತಾರೆ. ಆ ಕೊಲೆನ ಮಾಡಿರೋದು ಹಂಚ್ ಬ್ಯಾಕ್ ಆಗಿ ವಿಕ್ಟರ್ ಅಂತ ಸರ್ಕಸ್ ನ ಓನರ್ ಹೇಳ್ತಿರ್ತಾನೆ. ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಯಾವುದೇ ತರದ ಸಾಕ್ಷಿ ಸಿಕ್ಕಿರೋದಿಲ್ಲ. ಹಾಗೆ ಈ ಲಂಡನ್ ಸಿಟಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಝೂ ನಲ್ಲಿರುವಂತ ಪ್ರಾಣಿಗಳನ್ನ ಸಾಯಿಸಿ ಅವುಗಳ ಅಂಗಗಳನ್ನ ಕದಿತಿರ್ತಾನೆ. ಆ ಕಳ್ಳನ್ಗೂ ಈ ಕೊಲೆಗೂ ಏನಾದ್ರೂ ಸಂಬಂಧ ಇರಬಹುದಾ ಅಂತ ಈ ಡಿಟೆಕ್ಟಿವ್ ಬಂದಿರೋದು. ಹೀಗೆ ಸರ್ಕಸ್ ನೆಲ್ಲ ಹುಡ್ಕಾಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರಿಗೆ ಇಗೋರ್ ನ ಪೇಂಟಿಂಗ್ ಸಿಗುತ್ತೆ. ಅದನ್ನ ಡಿಟೆಕ್ಟಿವ್ ತಗೋತಾನೆ. ಇಗೋರ್ ಮಲ್ಗಿದ್ದೆದ್ದು ಹೊರಗಡೆ ಬಂದಾಗ ವಿಕ್ಟರ್ ಬಿಟ್ಟಿರುವಂತ ಒಂದು ನೋಟ್ ಅನ್ನ ನೋಡ್ತಾನೆ. ಅದ್ರಲ್ಲಿ ಅವನು ಬರ್ದಿರ್ತಾನೆ, ಊಟಕ್ಕೋಸ್ಕರ ದುಡ್ಡನ್ನ ಬಿಟ್ಟೋಗಿದ್ದೀನಿ ಎತ್ಕೊಂತ. ಇವನು ಕೂಡ ದುಡ್ಡನ್ನ ಎತ್ಕೊಂಡು ಚೆನ್ನಾಗಿ ರೆಡಿ ಆಗಿ ಮನೆಯಿಂದ ಹೊರಗಡೆ ಬರ್ತಾನೆ. ನಂತರ ಅಲ್ಲಿಂದ ಸೀದಾ ಲಾಲರಿನ್ ನೋಡೋದಕ್ಕಿಂತ ಹಾಸ್ಪಿಟಲ್ ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಅವಳಿಗೆ ಇನ್ನೂ ಕೂಡ ಹುಷಾರಿರೋದಿಲ್ಲ. ಅದಕ್ಕೆ ಅಲ್ಲೇ ಇದ್ದಂತ ಒಬ್ರು ನರ್ಸ್ ಅನ್ನ ಕರೆದು ಮಾತ್ರನ ಕೊಟ್ಟು ಹೇಳ್ತಾನೆ, ಈ ಮಾತ್ರನ ಅವರಿಗೆ ಕೊಡಿ, ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ. ಹೀಗೆ ಅವನು ಅಲ್ಲಿಂದ ಮನೆಗೆ ಹೋಗ್ತಿರ್ಬೇಕಾದ್ರೆ ಗೋಡೆ ಮೇಲೆ ಅಂಟಿಸಿರುವಂತ ಪೋಸ್ಟರ್ಸ್ ಗಳನ್ನ ನೋಡ್ತಾನೆ. ಅದರಲ್ಲಿ ವಿಕ್ಟರ್ ಹಾಗೆ ಹಂಚ್ ಬ್ಯಾಗ್ ವಾಂಟೆಡ್ ಅಂತ ಬರೆದಿರ್ತಾರೆ. ಇದನ್ನೆಲ್ಲ ಮಾಡಿಸಿರೋದು ನಾವ್ ಆಗ್ಲೇ ನೋಡಿದಂತ ಡಿಟೆಕ್ಟಿವ್. ಇವನು ಇನ್ನೂ ಕೂಡ ಆ ಪ್ರಾಣಿಗಳನ್ನ ಸಾಯಿಸಿ ಯಾರು ಅಂಗನ ಕದಿತಿದ್ದಾರೆ ಅಂತ ಕಂಡಿಡಿತಿರ್ತಾನೆ. ಯಾಕೆಂತಂದ್ರೆ ಈಗ್ಲೂ ಕೂಡ ಯಾರೋ ಪ್ರಾಣಿಗಳ ಅಂಗಗಳನ್ನ ಕದಿತಿರ್ತಾರೆ. ವಿಕ್ಟರ್ ಮನೆಗ್ ಬಂದಾಗ ವಾಂಟೆಡ್ ಪೋಸ್ಟರ್ ಅನ್ನ ನೋಡ್ತಾನೆ. ಇಗೋರ್ ಇದ್ರಿಂದ ಹೆದರ್ಕೊಂಡಿರೋದನ್ನ ನೋಡಿ ವಿಕ್ಟರ್ ಅವನಿಗೆ ಅರ್ಥ ಮಾಡಿಸ್ತಾನೆ. ಈ ತರ ಪೋಸ್ಟರ್ಸ್ ಗಳನ್ನೆಲ್ಲ ಹಾಕ್ಬಿಟ್ರೆ ಏನು ಆಗುದಿಲ್ಲ, ನೀನು ಹೆದರ್ಕೋಬೇಡ. ಹಾಗೆ ನಿಮ್ಮ ಸರ್ಕಸ್ ನವರು ನಿನ್ನನ್ನ ಕಂಡಿಡಬೇಕು ಅಂದ್ರೂ ಈಗ ತುಂಬಾನೇ ಕಷ್ಟ. ಯಾಕೆ ಅಂತಂದ್ರೆ ನೀನು ಮೊದ್ಲಿನ ಹಂಚ್ ಬ್ಯಾಕ್ ಅಲ್ಲ, ನನ್ನ ಫ್ರೆಂಡ್ ಇಗೋರ್ ಅಂತ. ಆಗ ಇಗೋರ್ ಕೂಡ ಸುಮ್ನಾಗ್ತಾನೆ. ಇದರಿಂದ ವಿಕ್ಟರ್ ಇಗೋರ್ಗೆ ಇವನು ಮಾಡ್ತಿರುವಂತ ಒಂದು ಸ್ಪೆಷಲ್ ಆಗಿರುವಂತ ಪ್ರಾಜೆಕ್ಟ್ ನ ತೋರಿಸ್ತಾನೆ. ಇದರಲ್ಲಿ ವಿಕ್ಟರ್ 2 ಕಣ್ಣುಗಳಿಗೆ ತುಂಬಾ ವೈರ್ಸ್ ಗಳನ್ನ ಕನೆಕ್ಟ್ ಮಾಡಿರ್ತಾನೆ. ಯಾಕೆಂತಂದ್ರೆ ಆ ಕಣ್ಣುಗಳಿಗೆ ಪವರ್ ಅನ್ನ ಕೊಟ್ಟು ಅವನ್ನ ಜೀವಂತಗೊಳಿಸೋದಕ್ಕೆ ಅಂತ. ಹೌದು, ವಿಕ್ಟರ್ ಮಾಡ್ತಿರುವಂತ ಪ್ರಾಜೆಕ್ಟ್ ಇದೇನೆ, ಸತ್ತಿರುವಂತ ಜನರನ್ನ ಮತ್ತೆ ಬದುಕಿಸೋದು. ಅದರ ಮೊದಲನೇ ಸ್ಟೆಪ್ ಈ 2 ಕಣ್ಣುಗಳಿಗೆ ಜೀವನ ಬರ್ಸೋದು. ಅದೇ ಸಮಯಕ್ಕೆ ವಿಕ್ಟರ್ ಪವರ್ ನ ಜನರೇಟ್ ಮಾಡಿ ಆ ಕಣ್ಣುಗಳಿಗೆ ಕೊಡ್ತಾನೆ. ಆಗ ಕಣ್ಣುಗಳು ರಿಯಾಕ್ಟ್ ಮಾಡೋದಕ್ಕೆ ಶುರು ಆಗ್ತವೆ. ಇದನ್ನ ನೋಡಿ ಇಗೋರ್ಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ.
ಇರುತ್ತೆ. ಆಗ ಇವನು ಆ ಕಣ್ಣುಗಳಲ್ಲಿ ಒಂದು ವಿಷಯನ ಗಮನಿಸಿ ಹೇಳ್ತಾನೆ, ನೀನು ಕಣ್ಣುಗಳ ನರ್ವ್ಸ್ಗೆ ಕರೆಕ್ಟ್ ಆಗಿ ವೈರ್ ಅನ್ನ ಕನೆಕ್ಟ್ ಮಾಡಿಲ್ಲ, ಅದಕ್ಕೆ ಎರಡು ಕಣ್ಗಳು ಬೇರೆ ಬೇರೆ ತರ ರಿಯಾಕ್ಟ್ ಆಗ್ತಿವೆ. ಈ ಎರಡು ಕಣ್ಗಳು ಒಂದೇ ಸಲ ಒಂದೇ ಜಾಗದಲ್ಲಿ ನೋಡಕ್ ಆಗ್ತಿಲ್ಲ ಅಂತ. ಇದರಿಂದ ವಿಕ್ಟರ್ ತುಂಬಾನೇ ಇಂಪ್ರೆಸ್ ಆಗೋಗ್ತಾನೆ. ಯಾಕೆಂತಂದ್ರೆ ಈಗ ಅವ್ರ ಮನುಷ್ಯರ ಬಾಡಿ ಬಗ್ಗೆ ಅಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ. ಈಗ ವಿಕ್ಟರ್ ಮಾಡ್ತಿರುವಂತ ಪ್ರಾಜೆಕ್ಟ್ ಗೆ ಇವನು ಕೂಡ ಸೇರ್ಕೋತಾನೆ. ನಂತರ ಇವರಿಬ್ರು ಸೈನ್ಸ್ ನ ಸಹಾಯದಿಂದ ಆರ್ಟಿಫಿಷಿಯಲ್ ಆಗಿ ಬೇರೆ ಬೇರೆ ಅಂಗಗಳನ್ನ ಜೀವಂತಗೊಳಿಸ್ತಿರ್ತಾರೆ. ನಂತರ ಈ ಎಲ್ಲಾ ಅಂಗಗಳನ್ನ ಒಂದು ಬಾಡಿಗೆ ಹಾಕಿ ಸತ್ತೋಗಿರುವಂತ ಜೀವಿನ ಮತ್ತೆ ಜೀವಂತಗೊಳಿಸೋದಕ್ಕೆ ಅಂತ. ನಂತರ ವಿಕ್ಟರ್ ಇಗೋರ್ನ ಸಿಟಿಯಲ್ಲಿ ನಡೀತಿರುವಂತ ಒಂದು ಪಾರ್ಟಿಗೆ ಕರ್ಕೊಂಡ್ ಬರ್ತಾನೆ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇಗೋರ್ ನೋಡ್ತಾನೆ, ಆ ಪಾರ್ಟಿಗೆ ಲಾಲರಿನ್ ಕೂಡ ಬಂದಿರ್ತಾಳೆ. ಅದಕ್ಕೆ ಅವಳ ಜೊತೆ ಮಾತಾಡೋದಕ್ಕೆ ಅಂತ ಅವಳ ಹತ್ರ ಹೋಗ್ತಾನೆ. ಆದ್ರೆ ಅವಳು ಮಾತ್ರ ಇವನನ್ನ ಗುರ್ತೆ ಹಿಡಿಯೋದಿಲ್ಲ. ನಂತರ ಅವಳಿಗೆ ಗೊತ್ತಾಗೋಗುತ್ತೆ, ಇವನು ಬೇರೆ ಯಾರು ಅಲ್ಲ, ಸರ್ಕಸ್ ನಲ್ಲಿ ಇದ್ದಂತ ಹಂಚ್ ಬ್ಯಾಕೆ ಅಂತ. ಅದಕ್ಕೆ ನನ್ನ ಪ್ರಾಣನ ಕಾಪಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇವನು ಈ ತರ ಬದಲಾಗಿರೋದ್ರಿಂದ ಲಾಲರಿನ್ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ, ಇವನು ಹೀಗಾಗೋದಕ್ಕೆ ಹೇಗ್ ಸಾಧ್ಯ ಅಂತ. ಆಗ ಇವನು ಹೇಳ್ತಾನೆ, ನನ್ನ ಹೆಸರು ಈಗ ಇಗೋರ್ ಅಂತ, ನಾನಿವತ್ತು ಏನೇ ಆಗಿದ್ರು ಅದೆಲ್ಲ ಬರೀ ವಿಕ್ಟರ್ ಇಂದಾನೇ ಸಾಧ್ಯ ಆಗಿದ್ದು. ಅವನೇ ನನ್ನ ಸರ್ಕಸ್ ಇಂದ ಹೊರಗಡೆ ಕರ್ಕೊಂಡ್ ಬಂದು ನನ್ಗೆ ಹೊಸ ಜೀವನನ ಕೊಟ್ಟಿದ್ದು ಅಂತ. ಅದೇ ಸಮಯಕ್ಕೆ ವಿಕ್ಟರ್ ಕೂಡ ಬರ್ತಾನೆ. ನಂತರ ಹೀಗೆ ಇವ್ರು ಮೂರು ಜನನು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇವರಿಬ್ರು ಲಾಲರಿನ್ಗೆ ಇವರಿಬ್ರು ಮಾಡ್ತಿರುವಂತ ಪ್ರಾಜೆಕ್ಟ್ ನ ಬಗ್ಗೆ ಹೇಳ್ತಾರೆ. ನಾವು ಸತ್ತೋಗಿರುವಂತ ಜೀವಿಗಳಿಗೆ ಮತ್ತೊಂದ್ಸಲ ಜೀವ ಕೊಡುವಂತ ಕೆಲ್ಸನ ಮಾಡ್ತಿದೀವಿ ಅಂತ. ಮೊದ್ಲು ಇದನ್ನ ಇವಳು ನಂಬೋದಕ್ ಹೋಗೋದಿಲ್ಲ, ಇವರು ತಮಾಷೆ ಮಾಡ್ತಿರ್ಬೇಕು ಅಂತ ಅನ್ಕೋತಿರ್ತಾಳೆ. ಆದ್ರೆ ನಂತರ ಗೊತ್ತಾಗುತ್ತೆ ತಮಾಷೆ ಮಾಡ್ತಿಲ್ಲ, ನಿಜಾನೇ ಅಂತ. ಆದ್ರೂ ಕೂಡ ಇದೆಲ್ಲ ತಪ್ಪು, ಪ್ರಕೃತಿಯ ವಿರುದ್ಧವಾದದ್ದು ಅಂತ ಲಾಲರಿನ್ ಹೇಳ್ತಿರ್ತಾಳೆ. ನಂತರ ಪಾರ್ಟಿ ಎಲ್ಲ ಮುಗಿದ್ಮೇಲೆ ವಿಕ್ಟರ್ ಇಗೋರ್ನ ಕರ್ಕೊಂಡು ಮನೆಗ್ ಬರ್ತಾನೆ. ಹಾಗೆ ಇವನನ್ನ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ಇವನು ನೋಡ್ತಾನೆ, ಈ ಜಾಗ ತುಂಬಾನೇ ದೊಡ್ಡದಾಗಿರುತ್ತೆ. ಹಾಗೆ ಇಲ್ಲಿ ವಿಕ್ಟರ್ ರಿಸರ್ಚ್ ಗಳನ್ನ ಹಾಗೆ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾನೆ. ಇಲ್ಲೇ ಇವನಿಗೊಂದು ಚಿಂಪಾಂಜಿಯ ಡೆಡ್ ಬಾಡಿಯನ್ನ ತೋರಿಸ್ತಾನೆ. ಆಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ, ಇವರಿಬ್ರು ಆರ್ಟಿಫಿಷಿಯಲ್ ಆಗಿ ಬೇರೆ ಬೇರೆ ಅಂಗಗಳನ್ನ ವರ್ಕ್ ಆಗೋ ರೀತಿ ಮಾಡಿದ್ರಲ್ಲ, ಆ ಎಲ್ಲಾ ಅಂಗಗಳನ್ನ ವಿಕ್ಟರ್ ಈ ಚಿಂಪಾಂಜಿ ಬಾಡಿ ಒಳಗಡೆ ಹಾಕಿರ್ತಾನೆ. ಸರಿ ಅಂತ ಹೇಳಿ ಇವನು ಎಲ್ಲಾ ತಯಾರಿಯನ್ನು ಮಾಡ್ಕೊಂಡು ಆ ಚಿಂಪಾಂಜಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಾಗ ಸತ್ತೋಗಿರುವಂತ ಚಿಂಪಾಂಜಿ ನಿಧಾನವಾಗಿ ಉಸಿರಾಡೋದಕ್ಕೆ ಶುರು ಮಾಡಿ ಕಣ್ಣನ್ನ ಓಪನ್ ಮಾಡುತ್ತೆ. ಇವರು ಮಾಡ್ತಿದ್ದಂತ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿರೋದ್ರಿಂದ ಇವರಿಬ್ರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ವಿಕ್ಟರ್ ಇವನಿಗೆ ಹೇಳ್ತಾನೆ, ನಾಳೆ ನಾವು ಈ ಪ್ರಾಜೆಕ್ಟ್ ನ ಕಾಲೇಜ್ ನಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂತ. ಆದ್ರಿಂದ ಆ ಪ್ರಾಜೆಕ್ಟ್ ಅನ್ನ ನೋಡೋದಕ್ಕೆ ಇಗೋರ್ ಲಾಲರಿನ್ ಕೂಡ ಇನ್ವೈಟ್ ಮಾಡ್ತಾನೆ. ನಂತರ ಇವರಿಬ್ರು ಆ ಚಿಂಪಾಂಜಿ ಬಾಡಿನ ತಗೊಂಡು ಕಾಲೇಜ್ಗೆ ಬರ್ತಾರೆ. ಈ ಜಾಗದಲ್ಲಿ ತುಂಬಾ ಪ್ರೊಫೆಸರ್ಸ್ ಗಳು ಹಾಗೆ ಇನ್ವೆಸ್ಟರ್ಸ್ ಗಳು ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಲಾಲರಿನ್ ಕೂಡ ಬರ್ತಾಳೆ. ವಿಕ್ಟರ್ ಅಲ್ಲಿರೋರೆಲ್ಲರಿಗೂ ಹೇಳ್ತಾನೆ, ನಾವಿವತ್ತು ಕಂಪ್ಲೀಟ್ ಮಾಡಿರೋದು ಎಂತ ಒಂದು ಅದ್ಭುತವಾಗಿರುವಂತ ಪ್ರಾಜೆಕ್ಟ್ ಅಂತಂದ್ರೆ ಇದು ಮನುಷ್ಯರನ್ನ ಅಮರವಾಗಿ ಇರೋ ತರ ಮಾಡುತ್ತೆ. ಅಂದ್ರೆ ನಾವು ಸತ್ತೋಗಿರುವಂತ ಮನುಷ್ಯರನ್ನು ಕೂಡ ಜೀವಂತಗೊಳಿಸಬಹುದು ಅಂತ ಹೇಳಿ ಆ ಚಿಂಪಾಂಜಿ ಬಾಡಿನ ತೋರಿಸ್ತಾರೆ. ನಂತರ ಇವರಿಬ್ರು ಎಲ್ಲಾ ತಯಾರನ್ನು ಮಾಡ್ಕೊಂಡು ಆ ಚಿಂಪಾಂಜಿ ಬಾಡಿಗೆ ಶಾಕ್ ಅನ್ನ ಕೊಟ್ಟಾಗ ಅದು ಜೀವಂತಗೊಳ್ಳೋದಿಲ್ಲ, ಬದಲಾಗಿ ಅದರ ಒಳಗಡೆ ಇದ್ದಂತ ನೊಣಗಳೆಲ್ಲ ಹೊರಗಡೆ ಬಂದ್ಬಿಡ್ತವೆ. ಇದರಿಂದ ಅಲ್ಲಿದ್ದಂತ ಪ್ರೊಫೆಸರ್ಸ್ ಗಳು ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಹೆನಿಗನ್ ಅನ್ನೋ ಒಬ್ಬ ಇನ್ವೆಸ್ಟರ್ ಹಾಗೆ ಲಾಲರಿನ ಮಾತ್ರ ಅಲ್ಲೇ ಇರ್ತಾರೆ. ಅದಕ್ಕೆ ಇವರಿಬ್ರು ಮತ್ತೊಂದ್ಸಲ ಶಾಕ್ ಅನ್ನ ಕೊಟ್ಟು ನೋಡ್ತಾರೆ. ಈಗ್ಲೂ ಕೂಡ ಅದು ಎಚ್ಚರ ಆಗೋದಿಲ್ಲ. ಆದ್ರಿಂದ ಇವರು ಮತ್ತೊಂದ್ಸಲ ಪವರ್ ಅನ್ನ ಜಾಸ್ತಿ ಮಾಡಿ ಕರೆಂಟ್ ಶಾಕ್ ಅನ್ನ ಕೊಡ್ತಾರೆ. ಹೇಗೋ ಈ ಸಲ ಈ ಚಿಂಪಾಂಜಿಗೆ ಜೀವ ಬಂದ್ಬಿಡುತ್ತೆ. ಇದನ್ನ ನೋಡಿ ಹ್ಯಾನಿಗನ್ ಹಾಗೆ ಲಾಲರಿನಾಗೆ ತುಂಬಾನೇ ಶಾಕ್ ಆಗೋಗುತ್ತೆ. ವಿಕ್ಟರ್ ತುಂಬಾ ಖುಷಿಯಿಂದ ನೋಡ್ತಾ ಅದನ್ನ ಮುಟ್ಟೋಕ್ ಹೋದಾಗ ಇವನಿಗೆ ಕರೆಂಟ್ ಶಾಕ್ ಹೊಡೆದ್ಬಿಡುತ್ತೆ. ಹಾಗೆ ಇಷ್ಟೊತ್ತಿಗೆ ಈ ಚಿಂಪಾಂಜಿ ತುಂಬಾನೇ ಅಗ್ರೆಸಿವ್ ಆಗೋಗಿರುತ್ತೆ. ಯಾಕೆಂತಂದ್ರೆ ಸತ್ತು ಬದುಕಿರೋದ್ರಿಂದ ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಅಲ್ಲಿರೋರ್ ಮೇಲೆಲ್ಲ ಅಟ್ಯಾಕ್ ಮಾಡಿ ಆ ರೂಮ್ ಇಂದಾನೆ ಓಡೊಂಟೋಗುತ್ತೆ. ಅದನ್ನ ಹೊರಗಡೆ ಬಿಟ್ರೆ ತುಂಬಾನೇ ಡೇಂಜರಸ್ ಅಂತ ಇಗೋರ್ ಕೂಡ ಅದನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾನೆ. ಆಗ ಒಂದು ಜಾಗದಲ್ಲಿ ಇವನಿಗೆ ಆ ಚಿಂಪಾಂಜಿ ಇರೋದು ಗೊತ್ತಾಗುತ್ತೆ. ಆದ್ರಿಂದ ಅದನ್ನ ಹಿಡಿಯೋದಕ್ಕೆ ಅಂತ ಹೋದಾಗ ಅದೇ ಇವನ ಮೇಲೆ ಅಟ್ಯಾಕ್ ಮಾಡಿ ಹೊರಗಡೆ ಬಂದ್ಬಿಡುತ್ತೆ. ಅಲ್ಲಿಂದ ಅದು ಸೀದಾ ಸ್ಟೂಡೆಂಟ್ಸ್ ಗಳಿರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಇಗೋರ್ ಬಂದು ಅದನ್ನ ಡಿಸ್ಟ್ರಾಕ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವರಿಬ್ರು ಇನ್ನೇನು ಮೆಟ್ಲಿಂದ ಕೆಳಗಡೆ ಬೀಳೋದ್ರಲ್ಲಿ ಇರ್ತಾರೆ. ಆಗ ಅಲ್ಲಿಗೆ ವಿಕ್ಟರ್ ಬಂದು ಹೇಗೋ ಮಾಡಿ ಆ ಚಿಂಪಾಂಜಿನ ಮೇಲಕ್ಕೆ ಎಳ್ಕೊಂಡು ಅದನ್ನ ಸಾಯಿಸ್ಬಿಡ್ತಾನೆ. ನಂತರ ವಿಕ್ಟರ್ ಹಾಗೆ ಇಗೋರ್ ಇದ್ದಂತ ಜಾಗಕ್ಕೆ ನಾವೀಗಾಗ್ಲೇ ನೋಡಿರುವಂತ ಹ್ಯಾನಿಗನ್ ಬಂದು ಹೇಳ್ತಾನೆ, ನೀನು ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ರೆಡಿ ಮಾಡ್ಕೋ, ಅದಕ್ಕೆ ನಿನಗೆ ಏನೇ ಬೇಕು ಅಂದ್ರೂ ಎಷ್ಟೇ ದುಡ್ಡು ಬೇಕು ಅಂದ್ರೂ ನಾನ್ ಕೊಡ್ತೀನಿ ಅಂತ. ಇದರಿಂದ ಇವನಿಗೇನು ಲಾಭ ಆಗುತ್ತೆ ಅಂತಂದ್ರೆ ಇವ್ರದ್ದು ಲಂಡನ್ ನಲ್ಲಿ ಒಂದು ರಾಯಲ್ ಫ್ಯಾಮಿಲಿ. ಈ ತರ ಮನುಷ್ಯರನ್ನ ಮತ್ತೆ ಜೀವಂತಗೊಳಿಸುವಂತ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು ಅಂತಂದ್ರೆ ಅವರ ಫ್ಯಾಮಿಲಿಗೆ ದೊಡ್ಡ ಹೆಸರು ಬರುತ್ತೆ ಅಂತ. ಅದಕ್ಕೆ ವಿಕ್ಟರ್ ಕೂಡ ತುಂಬಾ ಖುಷಿಯಿಂದಾನೆ ಸರಿ ಅಂತ ಒಪ್ಕೋತಾನೆ. ಆದ್ರೆ ಇಗೋರ್ಗ್ ಮಾತ್ರ ವಿಕ್ಟರ್ ಮಾಡ್ತಿರೋದು ಸರಿ ಇಲ್ಲ ಅಂತ ಅನಿಸ್ತಿರುತ್ತೆ. ಈಗ ಅವನ ಮಾತನ್ನ ಕೇಳದೆ ಬೇರೆ ದಾರಿನೂ ಕೂಡ ಇವನಿಗೆ ಇಲ್ಲ. ಡಿಟೆಕ್ಟಿವ್ ಕಾಲೇಜ್ಗೆ ಬಂದಾಗ ಚಿಂಪಾಂಜಿನ ಸಾಯಿಸಿರೋದು ಇವನಿಗೆ ಗೊತ್ತಾಗುತ್ತೆ. ಈ ಕಡೆ ಇಗೋರ್ಗಂತೂ ತುಂಬಾ ಕೆಟ್ಟ ಕೆಟ್ಟ ಕನ್ಸೆಲ್ಲ ಬೀಳ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಿಟೆಕ್ಟಿವ್ ಕೂಡ ಬರ್ತಾನೆ. ಯಾರ್ ನೀವು ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಇಗೋರ್ ಅವರನ್ನ ಕೇಳಿದಾಗ ಡಿಟೆಕ್ಟಿವ್ ಅವನನ್ನ ನೋಡಿ ಕಂಡಿಡ್ದು ಬಿಡ್ತಾನೆ, ಇವನೇ ಹಂಚ್ ಬ್ಯಾಕ್ ಅಂತ. ಆದ್ರೆ
ಆದ್ರೆ ಇವನಂತೂ ಅದ್ರ ಬಗ್ಗೆ ಏನು ಕೂಡ ಮಾತಾಡೋದಿಲ್ಲ. ಡಿಟೆಕ್ಟಿವ್ ಈಗ ಇಲ್ಲಿಗೆ ಯಾಕೆ ಬಂದಿರೋದು ಅಂತಂದ್ರೆ ನೆನ್ನೆ ಒಂದು ಚಿಂಪಾಂಜಿ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರಲ್ಲ ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂತ. ಆಗ ವಿಕ್ಟರ್ ಇವನಿಗೆ ಹೇಳ್ತಾನೆ, ಲಂಡನ್ ನಲ್ಲಿ ಸೈನ್ಸ್ ನ ಪ್ರಕಾರ ಯಾವುದೇ ತರದ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು ಕೂಡ ಅದು ಇಲ್ಲಿಗಲ್ ಅಲ್ಲ, ಮತ್ತ್ಯಾಕೆ ನಮ್ಮನ್ನ ಕೇಳೋದಕ್ ಬಂದಿದ್ದೀರಾ ಅಂತ. ಆಗ ಡಿಟೆಕ್ಟಿವ್ ಹೇಳ್ತಾನೆ, ಹೌದು ನೀವ್ ಹೇಳ್ತಿರೋದು ಸರಿನೇ, ಇಲ್ಲ ಅಂತಲ್ಲ, ಆದ್ರೆ ನೀವು ಮಾಡ್ತಿರೋಂತ ಎಕ್ಸ್ಪೆರಿಮೆಂಟ್ ಪ್ರಕೃತಿಗೆ ವಿರುದ್ಧವಾದದ್ದು. ಮನುಷ್ಯ ಹುಡ್ತಾನೆ ಅಂದ್ರೆ ಸಾಯೋದು ಕೂಡ ಅವನ ಕರ್ತವ್ಯನೇ. ನೀವು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ಆದ್ರೆ ವಿಕ್ಟರ್ ಮಾತ್ರ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ವಾರೆಂಟ್ ಇಲ್ದೆ ಇಲ್ಲಿಗೆ ಹೇಗ್ ಬಂದಿದ್ದೀರಾ ಅಂತ ಹೇಳಿ ಅವನಿಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಕ್ಚುಲಿ ಡಿಟೆಕ್ಟಿವ್ ಹುಡುಕ್ತಿರುವಂತ ಪ್ರಾಣಿಗಳನ್ನ ಸಾಯಿಸಿ ಅವುಗಳ ಅಂಗನ ಕದಿತಿರುವಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ವಿಕ್ಟರೇನೆ. ಆ ಅಂಗಗಳನ್ನ ಎಕ್ಸ್ಪೆರಿಮೆಂಟ್ ಗೋಸ್ಕರ ಬಳಸ್ಕೊತಿರ್ತಾನೆ. ಇದು ಡಿಟೆಕ್ಟಿವ್ಗೂ ಕೂಡ ಗೊತ್ತಾಗಿರುತ್ತೆ, ಆದ್ರೆ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳಿರೋದಿಲ್ಲ ಅಷ್ಟೇ. ನಂತರ ಇಗೋರ್ ಲಾಲರಿನ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಅವಳು ಕೂಡ ಹೇಳ್ತಾಳೆ, ವಿಕ್ಟರ್ ಮಾಡ್ತಿರೋದು ಯಾಕೋ ನನ್ಗೆ ಸರಿ ಅಂತ ಅನ್ನಿಸ್ತಿಲ್ಲ. ನೆನ್ನೆ ಚಿಂಪಾಂಜಿಗೆ ಬರೀ ಜೀವ ಬಂದಿತ್ತು ಅಷ್ಟೇ, ಅದ್ರೊಳಗಡೆ ಸ್ವಲ್ಪನೂ ಕೂಡ ಫೀಲಿಂಗ್ಸ್ ಗಳು ಇರ್ಲಿಲ್ಲ, ಒಂದು ಮಾನ್ಸ್ಟರ್ ತರ ಆಡ್ತಿತ್ತು ಅಂತ. ಇದನ್ನ ಇಗೋರ್ ಕೂಡ ಒಪ್ಕೋತಾನೆ. ಹೀಗೆ ಇವನು ಮನೆ ಹತ್ರ ಇರ್ಬೇಕಾದ್ರೆ ಆಗ ಅಲ್ಲಿಗೆ ವಿಕ್ಟರ್ ನ ತಂದೆ ಬರ್ತಾರೆ. ಇವರೊಬ್ರು ಡಾಕ್ಟರ್, ಇವ್ರಿಗೂ ಕೂಡ ವಿಕ್ಟರ್ ಮಾಡಿರುವಂತ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಇವನಿಗೆ ಹೇಳ್ತಾರೆ, ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ. ಆದ್ರೆ ಇವನು ಅದನ್ನೆಲ್ಲ ನಿಲ್ಸೋದಕ್ಕೆ ಆಗೋದಿಲ್ಲ ಅಂತ ಇವರಿಗೆ ಬಯೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವರು, ನೀನು ಫ್ರಾಂಕನ್ಸ್ಟೈನ್ ವಂಶಕ್ಕೆ ಒಂದು ದೊಡ್ಡ ಕಳಂಕ ಅಂತ ಹೇಳಿ ಅವನಿಗೆ ಹೊಡೆದು ಅಲ್ಲಿಂದ ಹೊರಟೋಗ್ತಾರೆ. ಇದನ್ನೆಲ್ಲ ನೋಡಿ ಇಗೋರ್ಗೆ ತುಂಬಾನೇ ಬೇಜಾರಾಗುತ್ತೆ. ಪಾಪ ವಿಕ್ಟರ್ ಜೊತೆ ಯಾರು ಇಲ್ಲ ಅಂತ. ಅದಕ್ಕೆ ಇವನು, ನಾನೀಗ ಬದುಕಿದೀನಿ ಅಂತಂದ್ರೆ ಅದಕ್ಕೆ ವಿಕ್ಟರೇ ಕಾರಣ ಅಂತ ಹೇಳಿ ಇವನ್ ಕೈಲಿ ಏನೇನ್ ಹೆಲ್ಪ್ ಮಾಡೋದಕ್ಕಾಗುತ್ತೋ ಎಲ್ಲಾನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಇವರಿಬ್ರು ಸೇರಿ ತುಂಬಾ ದೊಡ್ಡದಾಗಿರುವಂತ ಒಂದು ಬಾಡಿಗೆ ಜೀವನ ಬರ್ಸೋದಕ್ಕೆ ಹೋಗ್ತಿದ್ದಾರೆ. ಆ ಬಾಡಿ ಒಳಗಡೆ ಚೆನ್ನಾಗಿ ರಕ್ತ ಸರ್ಕ್ಯುಲೇಟ್ ಆಗ್ಬೇಕು ಅಂತ 2 ಹಾರ್ಟ್ ಅನ್ನ ಹಾಕೋದಕ್ಕೆ ರೆಡಿ ಮಾಡ್ಕೋತಾರೆ. ಹಾಗೆ ಬಾಡಿಗೆ 4 ಲಂಗ್ಸ್ ಅನ್ನ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಡಿಟೆಕ್ಟಿವ್ ಕೂಡ ಹೇಗಾದ್ರೂ ಮಾಡಿ ವಿಕ್ಟರ್ ನ ಅರೆಸ್ಟ್ ಮಾಡ್ಲೇಬೇಕು ಅಂತ ಕಾಯ್ತಿರ್ತಾನೆ. ಮಾರನೇ ದಿನ ಇಗೋರ್ ಹಾಗೆ ಲ್ಯಾಲೋರಿನ ಒಂದು ಡ್ಯಾನ್ಸ್ ಪಾರ್ಟಿಗೆ ಹೋಗಿರ್ತಾರೆ. ಆ ಪಾರ್ಟಿನ ಮುಗಿಸ್ಕೊಂಡು ಇಗೋರ್ ಮನೆಗೆ ವಾಪಸ್ ಬರ್ತಿರ್ಬೇಕಾದ್ರೆ ನೋಡ್ತಾನೆ, ಒಂದಷ್ಟು ಜನರೆಲ್ಲರೂ ಸೇರಿ ಇಗೋರ್ನ ಮನೆಯ ಬಾಗ್ಲನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ಡಿಟೆಕ್ಟಿವ್ ಸುಳ್ಳು ಸುದ್ದಿನೆಲ್ಲ ಹಬ್ಬಿಸ್ಬಿಟ್ಟಿರ್ತಾನೆ, ವಿಕ್ಟರ್ ಫ್ರಾಂಕನ್ಸ್ಟೈನ್ ಪ್ರಾಣಿಗಳ ಅಂಗಗಳನ್ನ ಕದ್ದು ಮಾಟ ಮಂತ್ರ ಮಾಡ್ತಿದ್ದಾನೆ ಅಂತ. ಹೇಗೋ ಮಾಡಿ ಇಗೋರ್ ಮನೆಯ ಹಿಂದಿನ ಬಾಗ್ಲಿಂದ ಒಳಗಡೆ ಬಂದು ನೋಡಿದ್ರೆ ವಿಕ್ಟರ್ ಅಲ್ಲಿರುವಂತ ಎಲ್ಲಾ ಮಷಿನ್ ಗಳನ್ನ ಹಾಳು ಮಾಡ್ತಿರ್ತಾನೆ. ಈ ಮಿಷನ್ ಗಳು ಯಾರಿಗೂ ಕೂಡ ಸಿಗ್ಬಾರ್ದು ಅಂತ. ಸರಿ ಅಂತ ಹೇಳಿ ಇಗೋರ್ ಕೂಡ ಅವನಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಒಂದು ಬಾಗ್ಲನ್ನ ತೆಗ್ದಾಗ ಅಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಈ ಬಾಡಿ ಬೇರೆ ಯಾರ್ದು ಅಲ್ಲ, ವಿಕ್ಟರ್ ಮೊದ್ಲು ಹೇಳಿದ್ನಲ್ಲ ನನ್ಗೆ ಇಗೋರ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದ ಅಂತ, ಅವನ್ ಬಾಡಿನೇ ಇದು. ಅದೇ ಸಮಯಕ್ಕೆ ಅಲ್ಲಿಗೆ ಡಿಟೆಕ್ಟಿವ್ ಬಂದು ಗನ್ ಪಾಯಿಂಟ್ ಅನ್ನ ಮಾಡಿ ವಿಕ್ಟರ್ ಗೆ ಹೇಳ್ತಾನೆ, ನೀನೀಗ ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಸರೆಂಡರ್ ಆಗ್ಬಿಡು ಅಂತ. ಆದ್ರೆ ವಿಕ್ಟರ್ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಡಿಟೆಕ್ಟಿವ್ ಕೈಯನ್ನ ತೆಗೆದು ಅಲ್ಲೇ ಇದ್ದಂತ ಒಂದು ಮಿಷಿನ್ ಒಳಗಡೆ ಹಾಕಿ ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೊಂಟೋಗ್ತಾರೆ. ಅಲ್ಲಿಂದ ಇವರು ಸೀದಾ ಬರೋದೆ ಹ್ಯಾನಿಗನ್ ನ ಮನೆಗೆ. ಹ್ಯಾನಿಗನ್ ವಿಕ್ಟರ್ ಗೆ ಹೇಳ್ತಾನೆ, ಸ್ಕಾಟ್ಲೆಂಡ್ ಅಲ್ಲಿ ನಮ್ದೊಂದು ಜಾಗ ಇದೆ, ಆ ಜಾಗಕ್ಕೆ ಹೋಗಿ ನಿನಗೆ ಏನ್ ಎಕ್ಸ್ಪೆರಿಮೆಂಟ್ ಬೇಕೋ ಅದನ್ನ ಮಾಡ್ಕೊ ಅಂತ. ಅದಕ್ಕೆ ವಿಕ್ಟರ್ ಕೂಡ ಒಪ್ಕೋತಾನೆ. ಆದ್ರೆ ಇಗೋರ್ ಮಾತ್ರ ವಿಕ್ಟರ್ ನ ಜೊತೆ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ. ಯಾಕೆಂತಂದ್ರೆ ಇವನು ಆಗ್ಲೇ ನೋಡಿದ್ನಲ್ಲ ವಿಕ್ಟರ್ ನ ಹಳೆಯ ಫ್ರೆಂಡ್ ಇಗೋರ್ ನ ಬಾಡಿನ, ಅವನನ್ನ ವಿಕ್ಟರೇ ಸಾಯಿಸಿದಾನೆ ಅಂತ ಇವನು ಅನ್ಕೋತಿರ್ತಾನೆ. ನಾನು ಅವನನ್ನ ಸಾಯಿಸಿಲ್ಲ, ನೀನ್ ಸುಮ್ನೆ ತಪ್ಪು ತಿಳ್ಕೊತಿದ್ಯಾ ಅಂತ ಎಷ್ಟೇ ಹೇಳಿದ್ರು ಕೂಡ ವಿಕ್ಟರ್ ನ ಮಾತನ್ನ ಇಗೋರ್ ನಂಬೋದೇ ಇಲ್ಲ. ಒಂದನ್ನ ಮಾತ್ರ ಮರಿಬೇಡ, ನೀನ್ ಇವತ್ತು ಓಡಾಡ್ತಿದ್ಯಾ ಅಂತಂದ್ರೆ ಅವತ್ತು ನಾನ್ ನಿನ್ನ ಕರ್ಕೊಂಡು ಬಂದಿದ್ದೆ ಕಾರಣ. ಇನ್ಮೇಲೆ ನನಗೂ ಕೂಡ ನಿನ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ವಿಕ್ಟರ್ ಅವನನ್ನ ಅಲ್ಲೇ ಬಿಟ್ಟು ಸ್ಕಾಟ್ಲೆಂಡ್ ಗೆ ಹೊರಟೋಗ್ತಾನೆ. ಅವನು ಅಲ್ಲಿಂದ ಹೋಗ್ತಿದ್ದಂಗೆನೆ ಅಲ್ಲಿಗೆ ಹ್ಯಾನಿಗನ್ ಬಂದು ಹೇಳ್ತಾನೆ, ನನ್ಗೆ ವಿಕ್ಟರ್ ನ ಹಳೆಯ ಫ್ರೆಂಡ್ ಇಗೋರ್ ಗೊತ್ತಿದ್ದ, ಅವನು ಒಳ್ಳೆಯವನಾಗಿರ್ಲಿಲ್ಲ, ಡ್ರಗ್ ಅಡಿಕ್ಟ್ ಆಗಿದ್ದ, ಅದರಿಂದಾನೇ ಅವನು ಸತ್ತೋಗಿದ್ದು ಅಂತ. ಇದನ್ನೆಲ್ಲ ಕೇಳಿ ಇವನಿಗೆ ಇವನ ತಪ್ಪು ಅರಿವಾಗ್ತಿರ್ಬೇಕಾದ್ರೇನೆ ಹ್ಯಾನಿಗನ್ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಯಾಕೆ ಅಂತಂದ್ರೆ ಇವನಿಂದ ವಿಕ್ಟರ್ ಮಾಡ್ತಿರೋಂತ ಎಕ್ಸ್ಪೆರಿಮೆಂಟ್ ನಿಲ್ಬಾರ್ದು ಅಂತ. ಹಾಗೆ ಅವನನ್ನ ಕರ್ಕೊಂಡೋಗಿ ನೀರಿನ ಒಳಗಡೆ ಬಿಸಾಕ್ಬಿಡ್ತಾರೆ. ಕೈ ಕಾಲ್ನು ಕೂಡ ಕಟ್ಬಿಟ್ಟಿರ್ತಾರೆ. ಹೇಗೋ ಮಾಡಿ ಇವನು ತಲೆಗಾಕಿದಂತ ಬಟ್ಟೆನ ತೆಗೆದು ಅಲ್ಲಿಂದ ಮೇಲಕ್ಕೆ ಹೋಗ್ತಿರ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಡಿಟೆಕ್ಟಿವ್ ನ ತೋರಿಸ್ತಾರೆ. ಈಗ ಇವನನ್ನ ಕೆಲಸದಿಂದ ತೆಗೆದು ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಇವನು ಜನರ ಮಧ್ಯೆ ಸುಳ್ಳು ಸುದ್ದಿನ ಹಬ್ಬಿಸಿದ್ನಲ್ಲ, ವಿಕ್ಟರ್ ಮಾಟ ಮಂತ್ರನ ಮಾಡ್ತಿದ್ದ ಅಂತ. ಈ ತರ ಮೂಢನಂಬಿಕೆನ ಜನರ ತಲೆಯಲ್ಲಿ ತುಂಬಿದ್ದ ಅಂತ ಇವನನ್ನ ಕೆಲಸದಿಂದ ತೆಗೆದು ಬಿಟ್ಟಿರ್ತಾರೆ. ನಂತರ ನಮ್ಗೆ ಲ್ಯಾಲೋರಿನ್ ಮನೆಯಲ್ಲಿ ಇಗೋರ್ನ ತೋರಿಸ್ತಾರೆ. ಅಂದ್ರೆ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂತ. ಹಾಗೆ ಇವನ ಜಾಬ್ ನಲ್ಲಿ ವಿಕ್ಟರ್ ನ ವಾಚ್ ಸಿಗುತ್ತೆ. ಆಗ ವಿಕ್ಟರ್ ಹೇಳಿದಂತ ಒಂದು ಮಾತು ಇವನಿಗೆ ನೆನಪಾಗುತ್ತೆ. ವಿಕ್ಟರ್ ಹಾಗೆ ಅವನ ಅಣ್ಣ ಹೆನ್ರಿ ಇಬ್ರು ಕೂಡ ಮಂಜು ಬೀಳ್ತಿದ್ದಂತ ಸಮಯದಲ್ಲಿ ಬೆಟ್ಟದ ಹತ್ರ ಹೋಗಿದ್ರು. ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಬೆಟ್ಟದ ಮೇಲಿದ್ದಂತ ಮಂಜೆಲ್ಲ ಕುಸ್ತು ಇಬ್ರು ಕೂಡ ಮುಚ್ಚೋಗ್ತಾರೆ. ಹೇಗೋ ವಿಕ್ಟರ್ ಉಳ್ಕೋತಾನೆ, ಆದ್ರೆ ಹೆನ್ರಿ ಮಾತ್ರ ಸತ್ತೋಗಿರ್ತಾನೆ. ಇಲ್ಲಿ ನಮ್ಗೊಂದು ಸೀಕ್ರೆಟ್ ರಿವೀಲ್ ಆಗುತ್ತೆ. ವಿಕ್ಟರ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಸತ್ತೋಗಿರೋಂತ ಮನುಷ್ಯರಿಗೆ ಜೀವನ ಬರೆಸ್ತಿರ್ತಾನಲ್ಲ, ಈಗ ಅವನು ಜೀವ ಬರ್ಸೋದಕ್ಕೆ ಹೋಗಿರೋಂತ ಬಾಡಿ ಬೇರೆ ಯಾರ್ದು ಅಲ್ಲ, ಅದು ಹೆನ್ರಿದೆ.
ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಇಗೋರ್ ಅವನನ್ನ ತಡೆಯೋದಕ್ಕೆ ಅಂತ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಹೀಗ್ ಮಾಡೋದು ತಪ್ಪಾಗ್ಬೋದು ಅಂತ. ಆಗ ಲಾಲರಿನ್ ಅವನನ್ನ ಹೋಗ್ಬೇಡ ಅಂತ ತಡಿತಾಳೆ. ಇಲ್ಲ ನಾನು ಹೋಗ್ಲೇಬೇಕು ಅಂತ ಅಂದಾಗ ಅವಳು ಕೂಡ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ನಮ್ಗೆ ಸ್ಕಾಟ್ಲೆಂಡ್ ನ ಒಂದು ಜಾಗದಲ್ಲಿ ತೋರಿಸ್ತಾರೆ. ಈಗಾಗ್ಲೇ ಇವನು ಪ್ಲಾನ್ ಮಾಡ್ಕೊಂಡಿರೋ ರೀತಿನೇ ಹೆನ್ರಿಯ ಬಾಡಿ ಒಳಗಡೆ 2 ಹಾರ್ಟ್ ಅನ್ನ ಹಾಗೆ 4 ಲಂಗ್ಸ್ ಅನ್ನ ಹಾಕ್ತಿರ್ತಾನೆ. ನಂತರ ಇವರಿಬ್ರು ವಿಕ್ಟರ್ ನ ಹುಡ್ಕೊಂಡು ಸ್ಕಾಟ್ಲೆಂಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಅಲ್ಲೇ ದಾರಿ ಮಧ್ಯದಲ್ಲಿ ಹ್ಯಾನಿಗನ್ ನ ಜನರು ಇರ್ತಾರೆ. ಅದಕ್ಕೆ ನೀನು ಇಲ್ಲೇ ಇರು ಅಂತ ಹೇಳಿ ಲ್ಯಾಲೋರಿನ ಹೊರಗಡೆ ಬಂದು ಅವರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಇಗೋರ್ಗೆ ಟೈಮ್ ಸಿಕ್ತಿದ್ದಂಗೆನೆ ಅಲ್ಲಿಂದ ಎಸ್ಕೇಪ್ ಆಗಿ ವಿಕ್ಟರ್ ನ ಹುಡ್ಕೊಂಡು ಹೋಗ್ತಿರ್ತಾನೆ. ಕೆಲಸ ಎಲ್ಲ ಆದ್ಮೇಲೆ ಲ್ಯಾಲೋರಿನ ಮತ್ತೆ ಗಾಡಿ ಹತ್ರ ಬಂದಾಗ ಡಿಟೆಕ್ಟಿವ್ ಅವಳನ್ನ ಹಿಡಿದು ಬಿಡ್ತಾನೆ. ಈ ಕಡೆ ಇಗೋರ್ ವಿಕ್ಟರ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಂತ ಕೋಟೆ ಹತ್ರ ಬಂದು ತಲುಪ್ತಾನೆ. ಅಷ್ಟೇ ಅಲ್ಲ, ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಬೆಟ್ಟನೆಲ್ಲ ಹತ್ತಿ ಆ ಕೋಟೆಯ ಮೇಲೆ ಬಂದು ನೋಡ್ತಾನೆ. ವಿಕ್ಟರ್ ರೆಡಿ ಮಾಡಿರುವಂತ ಹೆನ್ರಿಯ ಬಾಡಿನ ಇಟ್ಕೊಂಡು ಆಕಾಶದ ಲೈಟ್ನಿಂಗ್ ನಿಂದ ಎಲೆಕ್ಟ್ರಿಸಿಟಿನ ತಗೋಬೇಕು ಅಂತ ತಯಾರು ಮಾಡ್ಕೋತಿರ್ತಾನೆ. ಯಾಕೆಂತಂದ್ರೆ ಒಬ್ಬ ಮನುಷ್ಯನನ್ನ ಜೀವಂತಗೊಳಿಸೋಷ್ಟು ಎಲೆಕ್ಟ್ರಿಸಿಟಿ ಇವ್ರ ಹತ್ರ ಇರೋದಿಲ್ಲ. ನಂತರ ಇವರು ಹೆನ್ರಿಯ ಬಾಡಿಗೆ ರಕ್ತನ ಇಂಜೆಕ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಹೇಗೋ ಮಾಡಿ ಇಗೋರ್ ಕೂಡ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಯಾವಾಗ ವಿಕ್ಟರ್ ಕೈ ತೊಳೆಯೋದಕ್ಕೆ ಹೋಗ್ತಾನೋ ಅಲ್ಲಿಗೆ ಇಗೋರ್ ಬಂದು ಅವನಿಗೆ ಹೇಳ್ತಾನೆ, ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿ ಮುಗಿತಿದ್ದಂಗೆನೆ ಹ್ಯಾನಿಗನ್ ನಿನ್ನನ್ನ ಸಾಯಿಸಬಹುದು. ಯಾಕೆಂತಂದ್ರೆ ಅವನು ನನ್ನನ್ನು ಕೂಡ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ. ಈಗ್ಲೂ ನಮ್ಗೆ ಚಾನ್ಸ್ ಇದೆ, ಇದನ್ನೆಲ್ಲ ಬಿಟ್ಟು ಹೊಟ್ಟೋಗೋಣ ಬಾ ಅಂತ. ಆದ್ರೆ ಯಾರ್ ಏನೇ ಹೇಳಿದ್ರು ವಿಕ್ಟರ್ ಮಾತ್ರ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಹೇಗಾದ್ರೂ ಮಾಡಿ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಆಗ ಇಗೋರ್ ವಿಕ್ಟರ್ ನ ವಾಚ್ ಅನ್ನ ತೋರಿಸ್ತಾ ಹೇಳ್ತಾನೆ, ನನಗೊತ್ತು ನೀನು ನಿನ್ನ ಅಣ್ಣ ಹೆನ್ರಿನ ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ. ಆದ್ರೆ ಇದು ಸರಿಯಲ್ಲ. ಯಾಕೆಂತಂದ್ರೆ ನಾವು ಚಿಂಪಾಂಜಿನ ಜೀವಂತಗೊಳಿಸಿದಾಗ ನೀನೇ ನೋಡ್ದೆ, ಅದ್ರೊಳಗಡೆ ಒಂದು ಸ್ವಲ್ಪನೂ ಕೂಡ ಫೀಲಿಂಗ್ಸ್ ಗಳು ಇರ್ಲಿಲ್ಲ. ನೀನೇನಾದ್ರೂ ಹೆನ್ರಿನ ಜೀವಂತಗೊಳಿಸಿದ್ರೆ ಅವನು ಕೂಡ ಅದೇ ರೀತಿ ಇರ್ತಾನೆ ಅಂತ. ಇದೆಲ್ಲ ವಿಕ್ಟರ್ಗೆ ಅರ್ಥ ಆಗ್ತಿರುತ್ತೆ. ಆದ್ರೆ ಹೇಗಾದ್ರೂ ಮಾಡಿ ಹೆನ್ರಿನ ಜೀವಂತಗೊಳಿಸಲೇಬೇಕು ಅಂತ ಇವನು ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಆದ್ರಿಂದ ಅವನನ್ನ ಅಲ್ಲೇ ಬಿಟ್ಟು ಎಕ್ಸ್ಪೆರಿಮೆಂಟ್ ನಡೀತಿದ್ದಂತ ಜಾಗಕ್ಕೆ ಬರ್ತಾನೆ. ನಂತರ ಇವರು ಹೆನ್ರಿಯ ಬಾಡಿನ ಅಲ್ಲಿಂದ ಮೇಲಕ್ಕೆ ಎತ್ತುತ್ತಿರ್ತಾರೆ. ಯಾಕೆಂತಂದ್ರೆ ಆ ಬಾಡಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡೋದಕ್ಕೆ ಅಂತ. ಇದೇ ಜಾಗದಲ್ಲಿ ಹ್ಯಾನಿಗನ್ ಕೂಡ ಇರ್ತಾನೆ. ಅದೇ ಸಮಯಕ್ಕೆ ಇವರು ಆಕಾಶಕ್ಕೆ ಬಲೂನ್ಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಅವುಗಳಿಗೆ ಸಿಡಿಲು ಬಡಿತಿದ್ದಂಗೆನೆ ಇವರಿಗೆ ಬೇಕಾದಷ್ಟು ಎಲೆಕ್ಟ್ರಿಸಿಟಿ ಸಿಗುತ್ತೆ. ಅದಕ್ಕೆ ಇವರು ಇನ್ನೂ ಕೂಡ ಬಾಡಿನ ಮೇಲಕ್ಕೆ ಎತ್ತಿ ಅದಕ್ಕೆ ಕರೆಂಟ್ ಶಾಕ್ ಕೊಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ತಾರೆ. ಇಗೋರ್ ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ವಿಕ್ಟರ್ ಅವನ ಮಾತನ್ನ ಕೇಳೋದಿಲ್ಲ. ಹೆನ್ರಿಯ ಬಾಡಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟೇ ಬಿಡ್ತಾನೆ. ಆ ಬಾಡಿಗೆ ಕರೆಂಟ್ ಶಾಕ್ ಅನ್ನ ಕೊಡ್ತಿದ್ದಂಗೆನೆ ಅದು ನಿಧಾನವಾಗಿ ಉಸಿರಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಅದರ ಕೈ ಕಾಲುಗಳನ್ನು ಕೂಡ ಆಡಿಸ್ತಿರುತ್ತೆ. ಇದನ್ನ ನೋಡಿ ಇವರು ತುಂಬಾ ಖುಷಿ ಪಡ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಮತ್ತೊಂದ್ಸಲ ಸಿಡಿಲು ಬಡ್ದು ಎಲೆಕ್ಟ್ರಿಸಿಟಿ ಓವರ್ಲೋಡ್ ಆಗಿ ಅಲ್ಲೆಲ್ಲ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ಬ್ಲಾಸ್ಟ್ ನಲ್ಲಿ ಹ್ಯಾನಿಗನ್ ಕೂಡ ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಿಟೆಕ್ಟಿವ್ ಬಂದು ತಲುಪಿರ್ತಾನೆ. ಹಾಗೆ ಅವನಿಗೆ ಜೀವಂತಗೊಳಿಸಿರುವಂತ ಹೆನ್ರಿಯ ಬಾಡಿ ಕೂಡ ಕಾಣಿಸುತ್ತೆ. ಹೇಗೋ ಮಾಡಿ ಇಗೋರ್ ಅವನ ಪ್ರಾಣನ ಕಾಪಾಡ್ಕೊಂಡಿರ್ತಾನೆ. ಆಗ ಡಿಟೆಕ್ಟಿವ್ ವಿಕ್ಟರ್ ಹತ್ರ ಬಂದು ಹೇಳ್ತಿರ್ತಾನೆ, ನೀನು ಎಂತ ಕೆಲಸ ಮಾಡ್ಬಿಟ್ಟಿದ್ಯಾ ಅಂತ. ಇಲ್ಲ ನಾನು ಸರಿಯಾಗಿ ಮಾಡಿದೀನಿ ಅಂತ ಇವನು ಹೇಳ್ತಿರ್ಬೇಕಾದ್ರೆ ಇವರಿಬ್ರು ನೋಡ್ತಾರೆ. ಹೆನ್ರಿ ಚೈನಿಂದ ಬಿಡಿಸ್ಕೊಂಡು ಒಂದು ಜಾಗದಲ್ಲಿ ಹೋಗಿ ಕುಂತಿರ್ತಾನೆ. ಹೆನ್ರಿಯ ಬಾಡಿ ನೋಡೋದಕ್ಕಂತೂ ತುಂಬಾನೇ ಭಯಂಕರವಾಗಿರುತ್ತೆ. ಅದಕ್ಕೆ ಡಿಟೆಕ್ಟಿವ್ ಕೂಡ ಅದಕ್ಕೆ ಗನ್ ಪಾಯಿಂಟ್ ಅನ್ನ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಗೋರ್ ಕೂಡ ಬಂದು ಅದನ್ನೆಲ್ಲ ನೋಡ್ತಿರ್ತಾನೆ. ವಿಕ್ಟರ್ ಹೆನ್ರಿ ಹತ್ರ ಬಂದು ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಅವನನ್ನ ತಪ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾನೆ. ಆದ್ರೆ ಹೆನ್ರಿಗೆ ಯಾವುದೇ ತರದ ಫೀಲಿಂಗ್ಸ್ ಗಳು ಇರೋದಿಲ್ಲ. ಒಂದು ಜೀವಂತ ಹೆಣದ ರೀತಿ ಇರ್ತಾನೆ. ಆಗ ಇವನಿಗೆ ಇವನು ಮಾಡಿರುವಂತ ತಪ್ಪು ಅರ್ಥ ಆಗೋಗುತ್ತೆ. ಇವನು ಹೆನ್ರಿಗೆ ಕೊಟ್ಟಿರುವಂತ ಜೀವನ ನಿಜವಾದ ಜೀವನ ಅಲ್ಲ ಅಂತ. ಅದೇ ಸಮಯಕ್ಕೆ ಡಿಟೆಕ್ಟಿವ್ ಹೆನ್ರಿ ಮೇಲೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಅದಕ್ಕೆ ಕೋಪ ಬಂದು ವಿಕ್ಟರ್ ನ ಮೇಲೆ ಅಟ್ಯಾಕ್ ಮಾಡಿ ಸೀದಾ ಡಿಟೆಕ್ಟಿವ್ ಹತ್ರ ಬಂದು ಅವನನ್ನ ಹೊಡೆದು ಸಾಯಿಸ್ಬಿಡುತ್ತೆ. ಹಾಗೆ ಅಲ್ಲಿರುವಂತ ಎಲ್ಲಾ ವಸ್ತುಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಹೇಗೋ ಮಾಡಿ ವಿಕ್ಟರ್ ಅದರಿಂದ ತಪ್ಪಿಸ್ಕೊಂಡು ಒಂದು ಜಾಗದಲ್ಲಿ ಬಂದು ಕುಂತ್ಕೋತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಗೋರ್ ಕೂಡ ಬರ್ತಾನೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಇದನ್ನ ಸಾಯಿಸಲೇಬೇಕು ಅಂತ ಇವರಿಬ್ರು ಡಿಸೈಡ್ ಮಾಡಿ ಕೈಗೆ ಸಿಕ್ಕಿದಂತ ವಸ್ತುಗಳನ್ನೆಲ್ಲ ತಗೊಂಡು ರೆಡಿ ಆಗ್ತಾರೆ ಹೆನ್ರಿನ ಸಾಯಿಸೋದಕ್ಕೆ ಅಂತ. ಆದ್ರೆ ಎಷ್ಟೇ ಅಟ್ಯಾಕ್ ಮಾಡಿ ಚುಚ್ಚಿದ್ರು ಕೂಡ ಅದಕ್ಕೆ ಯಾವುದೇ ತರದ ಎಫೆಕ್ಟ್ ಆಗ್ತಿರೋದಿಲ್ಲ. ಇಗೋರ್ನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ವಿಕ್ಟರ್ ಬಂದು ಅವನನ್ನ ಕಾಪಾಡಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಇಗೋರ್ ಒಂದು ಎಲೆಕ್ಟ್ರಿಕ್ ವೈರ್ ಅನ್ನ ತಗೊಂಡ್ ಬಂದು ಅದಕ್ಕೆ ಶಾಕ್ ಅನ್ನ ಕೊಡ್ತಾ ಅದನ್ನ ಸಾಯಿಸ್ಬಿಡ್ತಾನೆ. ಆಗ ವಿಕ್ಟರ್ಗೆ ನೆನಪಾಗುತ್ತೆ ಹೆನ್ರಿಗೆ ಹಾಕಿರೋದು 2 ಹಾರ್ಟ್ ಗಳು ಅಂತ. ಇದರಿಂದ ಅದು ಮತ್ತೆ ಜೀವಂತಗೊಂಡು ಇಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇನ್ನೇನು ಇವನಿಗೆ ಚೆನ್ನಾಗಿ ಹೊಡೆದು ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ಕಬ್ಣನ ತಗೊಂಡು 2ನೇ ಹಾರ್ಟ್ಗೂ ಕೂಡ ಚುಚ್ಚಿ ಅದನ್ನ ಸಾಯಿಸ್ಬಿಡ್ತಾನೆ. ಇಲ್ಲಿಗೆ ಇವರಿಗೆ ಬಂದಿದ್ದಂತ ಒಂದು ದೊಡ್ಡ ಅಪಾಯ ತಪ್ಪುತ್ತೆ. ನಂತರ ಮಾರನೇ ದಿನ ಇಗೋರ್ಗೆ ಪ್ರಜ್ಞೆ ಬಂದಾಗ ಎಲ್ಲಾ ಕಡೆ ವಿಕ್ಟರ್ ನ ಹುಡ್ಕಾಡ್ತಾನೆ. ಆದ್ರೆ ಎಲ್ಲೂ ಕೂಡ ಅವನು ಇವನಿಗೆ ಸಿಗೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಲ್ಯಾಲೋರಿನ್ ಬರ್ತಾಳೆ. ಅವಳನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಆಗ ಅವಳು ವಿಕ್ಟರ್ ಕೊಟ್ಟಿದ್ದಂತ ಒಂದು ಲೆಟರ್ ಅನ್ನ ಇವನಿಗೆ ಕೊಡ್ತಾಳೆ. ಅದ್ರಲ್ಲಿ ವಿಕ್ಟರ್ ಬರ್ದಿರ್ತಾನೆ, ನೀನೇ ಸರಿ ಇದ್ದೆ, ಮೊದ್ಲೇ ನಾನ್ ನಿನ್ ಮಾತನ್ನ ಕೇಳಬೇಕಿತ್ತು.
ಆದ್ರೂ ಕೂಡ ಯಾವತ್ತೂ ನೀನೇ ನನ್ನ ನಿಜವಾದ ಅಚೀವ್ಮೆಂಟ್, ನನ್ನ ನಿಜವಾದ ಬ್ರದರ್. ನಾನೀಗ ಸ್ವಲ್ಪ ದಿನ ದೂರ ಹೋಗ್ತಿದ್ದೀನಿ, ಮತ್ತೆ ನಿನ್ನನ್ನ ಕರಿತೀನಿ. ಅಲ್ಲಿವರೆಗೂ ನಿನ್ ಬದುಕನ್ನ ಹೇಗ್ ಬೇಕೋ ಹಾಗೆ ಬದುಕು ಅಂತ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಈ ಮೂವಿಲಿ ನಿಮ್ಗೆ ಯಾವ ವಿಷಯ ಇಷ್ಟ ಆಯ್ತು ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೇನರ್ ಕನ್ನಡ.